ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನ ವಾಚ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಇದೆ, ಸೊ ದಯಮಾಡಿ ಲೈಕ್ ಒಂಥರ ರಿಮೈಂಡರ್ ರೀತಿಯಲ್ಲಿ ನಿಮಗೆ ಹೇಳ್ತಾ ಇರುವಂಥದ್ದು. ನೋಡಿ, ಕೀ ಆನ್ಸರ್ಸ್ ಟಿ ಎಕ್ಸಾಮ್ ನಡೆದು ಅವತ್ತೇ ಬಿಡುಗಡೆ ಆಗಿರುವಂಥದ್ದು. ಆ್ಯಂಡ್ ಅವತ್ತು ಕೂಡ ಭಾಳ ಕ್ಲಿಯರ್ ಆಗಿ ಹೇಳಿದ್ರು, ಅಬ್ಜೆಕ್ಷನ್ ಫೈಲ್ ಮಾಡಲಿಕ್ಕೆ ಒಂದಷ್ಟು ಡೇಸನ್ನ ಅವ್ರು ಕೊಟ್ಟಿದ್ರು ಅಲ್ಲಿ ನಿಮಗೆ. ನೋಡಿ, ಇಲ್ಲಿ ಇದೆಯಲ್ಲ, ಇಲ್ಲಿ ಪತ್ರಿಕೆ 1 ಮತ್ತು ಪತ್ರಿಕೆ 2ಕ್ಕೆ ಸಂಬಂಧಪಟ್ಟ ಹಾಗೆ ಪ್ರಕಟಿತ ಕೀ ಉತ್ತರಗಳನ್ನು ಆನ್ಲೈನ್ ಮೂಲಕ ಆಕ್ಷೇಪಣೆ ಸಲ್ಲಿಸಲಿಕ್ಕೆ ನೋಡಿ ದಿನಾಂಕ 9/12/2025ರಿಂದ ದಿನಾಂಕ 12/12/2025 ಸಂಜೆ 5:30 ಅವಕಾಶವನ್ನ ಕಲ್ಪಿಸಲಾಗಿದೆ ಅಂತ ಇಲ್ಲಿ ಹೇಳಲಾಗಿದೆ. ಸೊ ದಯಮಾಡಿ ಸ್ಟಿಲ್ ಯಾರಿಗಾದ್ರೂ ಇಲಾಖೆಯ ಕೀ ಉತ್ತರಗಳು ನಿಮ್ಗೆ ಯಾರು ಡೌಟ್ಸ್ ಇದ್ರೆ, ಸರಿಯಲ್ಲ ಅಂತ ಅನ್ಸಿದ್ರೆ ಅಥೆಂಟಿಕೇಟ್ ದಾಖಲೆಗಳನ್ನ ಇಟ್ಕೊಂಡು ನೀವು ಅಬ್ಜೆಕ್ಷನ್ ಫೈಲ್ ಮಾಡ್ಬೋದು. ಸೊ ಅಬ್ಜೆಕ್ಷನ್ ಫೈಲ್ ಮಾಡೋದು ಹೇಗೆ ಏನು ಎತ್ತ ಅಂತ ಸೊ ನಾನು ಅವತ್ತು ಹೇಳಿದ್ದೀನಿ, ಈಗಲೂ ಕೂಡ ಒಂಥರ ಬೇಕಾದ್ರೆ ಬ್ರೀಫ್ ಆಗಿ ಹೇಳ್ಬಿಡ್ತೀನಿ. ಸೊ ಹೇಗೆ ಮಾಡಬೇಕು ಅಂತ ಅಂದ್ಬಿಟ್ಟು ನೋಡಿ, ಇಲ್ಲಿ ಇದೆಯಲ್ಲ ನೋಡಿ, ಇಲ್ಲಿ ಕೀ ಉತ್ತರಗಳಿಗೆ ಆಕ್ಷೇಪಣೆಯನ್ನ ಕೇವಲ ಆನ್ಲೈನ್ ಮುಖಾಂತರ ಮಾತ್ರ ಸಲ್ಲಿಸಬೇಕು. ದರ್ ಇಸ್ ನೋ ಆಫ್ಲೈನ್ ಮೋಡ್. ನೀವು ಆಫ್ಲೈನ್ ನಲ್ಲಿ ಅವರ ಅಡ್ರೆಸ್ ಅನ್ನ ಮೆನ್ಷನ್ ಮಾಡಿಬಿಟ್ಟು ಯಾವುದೋ ಕವರ್ಲಿ ಲಕೋಟೆಲ್ಲಿ ಹಾಕ್ಬಿಟ್ಟು ಕಳಿಸ್ತೀರಿ ಅಂದ್ರೆ ಅದಾಗಲ್ಲ ಅದು. ಸೊ ಆನ್ಲೈನ್ ಮೂಲಕ ಹೊರತುಪಡಿಸಿ ಯಾವುದೇ ವಿಧಾನದಲ್ಲಿ ಆಕ್ಷೇಪಣೆ ಸಲ್ಲಿಸಿದಲ್ಲಿ ಅವುಗಳನ್ನ ಯಾವುದೇ ಕಾರಣಕ್ಕೂ ಕನ್ಸಿಡರ್ ಮಾಡಲ್ಲ ಅಂತ ಇಲ್ಲಿ ಕ್ಲಿಯರ್ ಕಟ್ ಆಗಿ ಹೇಳ್ಬಿಟ್ಟಿದ್ದಾರೆ. ಸೊ ಹೇಗೆ ಮಾಡಬೇಕು? ಅಭ್ಯರ್ಥಿಗಳು ತಮ್ಮ ಅರ್ಜಿ ಅಥವಾ ನೋಂದಣಿ ಸಂಖ್ಯೆ ಮತ್ತು ಜನ್ಮ ದಿನಾಂಕವನ್ನು ನಮೂದಿಸುವ ಮೂಲಕ ನೋಡಿ, ಇದು ಇಲಾಖೆ ವೆಬ್ಸೈಟು, ಅಲ್ಲಿ ನೀಡಿರ್ತಕ್ಕಂಥ ಲಿಂಕ್ ಅನ್ನು ಬಳಸಿ ಲಾಗಿನ್ ಆದಾಗ ನೋಂದಾಯಿತ ಮೊಬೈಲ್ ಸಂಖ್ಯೆಗೆ ನಿಮ್ಮ ರಿಜಿಸ್ಟರ್ ಮೊಬೈಲ್ ಸಂಖ್ಯೆಗೆ OTP ಬರುತ್ತೆ. ಆ OTP ನಮೂದು ಮಾಡ್ತು ಅಂತಂದ್ರೆ ಅಬ್ಜೆಕ್ಷನ್ ಫೈಲ್ ಮಾಡ್ತಕ್ಕಂಥ ಒಂದು ವೆಬ್ ಪೇಜ್ ಓಪನ್ ಆಗುತ್ತೆ. ಸೊ ಅಲ್ಲಿ ಅಭ್ಯರ್ಥಿಯು ಸಲ್ಲಿಸ್ತಕ್ಕಂಥ ಆಕ್ಷೇಪಣೆಗಳೊಂದಿಗೆ ಅಧಿಕೃತ ಆಧಾರ ಮತ್ತು ದಾಖಲೆಗಳನ್ನು ಸಲ್ಲಿಸುವುದು ಕಡ್ಡಾಯ. ಸೊ ಅಬ್ಜೆಕ್ಷನ್ ವಿಂಡೋ ಓಪನ್ ಆಯಿತು ಅಂದ್ರೆ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಪೇಪರಲ್ಲಿ ಯಾವ ಪ್ರಶ್ನೆ ಅಂತ. ಅಲ್ಲಿ ಕ್ಲಿಯರ್ ಕಟ್ ಆಗಿರುತ್ತೆ, ಅದನ್ನು ನೀವು ಕ್ಲಿಕ್ ಮಾಡಿಕೊಂಡು ನೀವು ಅಬ್ಜೆಕ್ಷನ್ ಫೈಲ್ ಮಾಡಬಹುದು. ಸೂಕ್ತ ಆಧಾರ ದಾಖಲೆಗಳಿಲ್ಲದೆ ಆಕ್ಷೇಪಣೆಯನ್ನು ಪರಿಗಣಿಸಲಾಗುವುದಿಲ್ಲ. ಆಧಾರ ಮತ್ತು ದಾಖಲೆಗಳು 500 KB ಮೀರಬಾರದು ಅಂತ. ಯಾಕಂದ್ರೆ ಅಲ್ಲಿ ಒಂದಷ್ಟು ಸ್ಪೇಸ್ ಅಂತ ಅವರೇ ಮಾಡ್ಬಿಡುತ್ತಾರೆ, ಅಷ್ಟು KB ಒಳಗಡೆ ಮಾತ್ರ ಅಪ್ಲೋಡ್ ಮಾಡಿ ಅಂತ ಅಂದ್ಬಿಟ್ಟು. ಸೊ ಅಬೌವ್ 500 KB ಮಾಡಿದ್ರೆ ತಗೊಳ್ಳಲ್ಲ ಅದು. ಸೊ ಬಿಲೋ 500 KB ಇರಬೇಕು. ಸೊ ಆ ಥರದನ್ನ ಕ್ರಾಪ್ ಮಾಡಿ ನೀಟಾಗಿ ಕಾಣೋ ರೀತಿಯಲ್ಲಿ ಅದನ್ನ ನೀವು ಅಪ್ಲೋಡ್ ಮಾಡಬೇಕಾಗತ್ತೆ. ಸೊ ವಿಷಯಕ್ಕೆ ಸಂಬಂಧಪಟ್ಟಂತ ಅಸಂಬದ್ಧ ದಾಖಲೆಗಳನ್ನು ಹಾಗೂ ಚಿತ್ರಗಳನ್ನು ಅಪ್ಲೋಡ್ ಮಾಡಿದ್ದಲ್ಲಿ ಅಂತಹ ಅಭ್ಯರ್ಥಿಗಳ ವಿರುದ್ಧ ನಿಯಮಾನುಸಾರ ಕಾನೂನು ಕ್ರಮ ಜರುಗಿಸಲಾಗುವುದು ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ದಯಮಾಡಿ ಹುಷಾರಾಗಿ ನೋಡಿಕೊಂಡು ಯಾವುದು ಅಥೆಂಟಿಕೇಟ್ ದಾಖಲೆಗಳು ಅಂತ ಇರುತ್ತೋ ಅದನ್ನ ನೀವು ಯೂಸ್ ಮಾಡ್ಕೊಂಡು ಅಬ್ಜೆಕ್ಷನ್ ಫೈಲ್ ಮಾಡ್ಬೋದು. ಸೊ ಯಾವುದು ಹಾಗಾದ್ರೆ ಅಧಿಕೃತ ದಾಖಲೆಗಳು? ನೋಡಿ, ನಿಮಗೆ TET ನೋಟಿಫಿಕೇಶನ್ ಬಿಟ್ಟಂತ ಸಂದರ್ಭದಲ್ಲಿ ಪ್ರತಿಯೊಂದು ಸಬ್ಜೆಕ್ಟ್ಗೂ ರೆಫರೆನ್ಸ್ ಬುಕ್ಸ್ ಅಂತ ಇಲಾಖೆಯವರೇ ಕೊಟ್ಟಿದ್ರು. ಸೊ ಅದೇ ರೆಫರೆನ್ಸ್ ಬುಕ್ ನಿಮಗೆ ಅಥೆಂಟಿಕೇಟ್ ದಾಖಲೆಗಳು ಅಂತ ಅವುಗಳನ್ನೇ ಕರೆಯೋದು. ಸೊ ಆ ಬುಕ್ಸ್ ಅಲ್ಲಿ ಏನಾದರೂ ನೀವು ರೆಫರ್ ಮಾಡಿ, ಅಂದ್ರೆ ಯಾವ ಪ್ರಶ್ನೆಗೆ ಕೀ ಉತ್ತರ ತಪ್ಪಾಗಿದೆ ಅಂತ ನಿಮ್ಗೆ ಅನ್ಸುತ್ತೋ ಆ ಒಂದು ಕಂಟೆಂಟ್ಗೆ ಸಂಬಂಧಪಟ್ಟಂತ ವಿಷಯವನ್ನ ನೀವು ನೀಟಾಗಿ ಸ್ಟಡಿ ಮಾಡಿ ಅದನ್ನ ಕ್ಯಾಪ್ಚರ್ ಮಾಡಿ 500 KBಗೆ ಅದನ್ನ ಕ್ರಾಪ್ ಮಾಡಿಕೊಂಡು ನೀವು ಅಪ್ಲೋಡ್ ಮಾಡಬೇಕು. ಸೊ ಅದಾದ ನಂತರದಲ್ಲಿ ಎಲ್ಲವೂ ಸರಿಯಾದ ರೀತಿಯಲ್ಲಿ ನೀವು ಸೂಕ್ತ ಆಧಾರ ಇಟ್ಕೊಂಡು ಅಪ್ಲೋಡ್ ಮಾಡಿದಾಗ ಏನಾಗುತ್ತೆ, ಸೊ ಅವರು ಅದನ್ನ ಅಕ್ಸೆಪ್ಟ್ ಮಾಡಿ ಸ್ವೀಕರಿಸಲಾದಂಥ ಆಕ್ಷೇಪಣೆಗಳನ್ನ ವಿಷಯ ತಜ್ಞರ ತಂಡವು ಪರಿಶೀಲಿಸಿ ನೀಡತಕ್ಕಂಥ ಅಂತಿಮ ಉತ್ತರವನ್ನು ಪರಿಗಣಿಸಲಾಗುವುದು. ತಜ್ಞರ ತಂಡ ನೀಡುವ ಉತ್ತರವೇ ಅಂತಿಮವಾಗಿರುತ್ತೆ. ಇನ್ನು ಅವರು ವೆರಿಫೈಡ್ ಮಾಡಿದ ನಂತರ ಏನು ಆನ್ಸರ್ಸ್ ಕೊಡ್ತಾರೆ, ಸೊ ದಟ್ ವಿಲ್ ಬಿ ಅ ಫೈನಲ್ ಕೀ ಆನ್ಸರ್ ಅದು ಆ ಒಂದು ಪ್ರಶ್ನೆಗೆ. ಅದರಿಂದ ಆಚೆಗೆ ಅದೇ ಫೈನಲ್ ಅಂತ ಕನ್ಸಿಡರ್ ಮಾಡಬೇಕಾಗತ್ತೆ ಆ ತಂಡದವರು ಮಾಡಿರ್ತಕ್ಕಂಥ ಕೀ ಉತ್ತರವನ್ನ. ಹಾಗಾಗಿ ಸೊ ರಿಮೈಂಡರ್ ರೀತಿಯಲ್ಲಿ ಮತ್ತೊಂದ್ಸಲ ಹೇಳಿದ್ರೆ, ಆಮೇಲೆ ಇನ್ನು ತುಂಬಾ ಜನ ಈ TET ಸರ್ಟಿಫಿಕೇಟ್ ಬಗ್ಗೆ ಕೇಳಿದ್ದಾರೆ. ನೋಡಿ, ಇಲ್ಲಿ ಫೈನಲ್ ಕೀ ಆನ್ಸರ್ಸ್ ಬಂದಾದ ಮೇಲೆ ವಿತಿನ್ 2-3 ಡೇಸ್ ಇದಕ್ಕೆ ರಿಸಲ್ಟ್ ಡಿಸ್ಕ್ಲೋಸ್ ಮಾಡ್ತಾರೆ. ಸೊ ಆಲ್ಮೋಸ್ಟ್ ನಿಮಗೆ ಅಧಿಕೃತ ಅಂತಿಮ ಕೀ ಉತ್ತರ ಬಂತು ಅಂತಂದ್ರೆ ಅದೇನು ಹೇಳುತ್ತೆ ನಿಮಗೆ, ಅದು ರಿಸಲ್ಟ್ ಅಂದ್ರೆ ಲೆಕ್ಕ ಅದು. ಸೊ ತುಂಬಾ ಜನ ಫೈನಲ್ ಕೀ ಆನ್ಸರ್ಸ್ ಒಂಥರ ಮಾರ್ಕ್ಸ್ ಬರುತ್ತೆ ನಮಗೆ, ಇನ್ನು ರಿಸಲ್ಟ್ ವಿಂಡೋ ನೋಡಿ ಚೆಕ್ ಮಾಡಿದಾಗ ಅಲ್ಲಿ ವೇರಿಯೇಷನ್ ಆಗುತ್ತೆ ಹಾಗೆ ಹೀಗೆ ಅಂತಂತಾರೆ. ಅದೇನಕ್ಕೆ ಮಾಡ್ತಾರೋ ಸ್ಟಿಲ್ ಈಗಲೂ ಗೊತ್ತಿಲ್ಲ, ಅದು ಟೆಕ್ನಿಕಲ್ ಇಶ್ಯೂಸ್ ಏನು ಹಾಗೆ ಹೀಗೆ. ನಾವು ಅದಕ್ಕೆ ತುಂಬಾ ಜನಕ್ಕೆ ದಯಮಾಡಿ ಎಲಿಜಿಬಲ್ ಮಾರ್ಕ್ಸ್ಗೆ ಮಾತ್ರ ಸೀಮಿತ ಆಗಬೇಡಿ. ತುಂಬಾ ಜನಕ್ಕೆ ಪ್ರಿಪರೇಷನ್ ಮಾಡಿಕೊಂಡು 100 and above ಸ್ಕೋರ್ ಮಾಡ್ಲಿಕ್ಕೆ ಟ್ರೈ ಮಾಡಿದ್ರೆ ಇದು ಯಾವುದೇ ರೀತಿಯ ಸಮಸ್ಯೆಗಳು ಉದ್ಭವ ಆಗಲ್ಲ. ಸೊ ಕೆಲವರೆಲ್ಲ ಸೀರಿಯಸ್ ಆಗಿ ಕೂತ್ಕೊಂಡು ರೆಫರ್ ಮಾಡ್ತಾರೆ, ಇನ್ನು ಕೆಲವರು ಓಕೆ ಓದ್ತಲ್ಲಲ್ಲಿ ಕೇಳ್ಕೊಂಡು ಬಿಟ್ಬಿಟ್ಟು ಅವರು ಸೊ ಹೇಗೆ ಬೇಕು ಟೈಮ್ ಬಾಂಡಿಂಗ್ ಹಾಕೊಂಡು ಓದ್ಬೋದು. ಬಟ್ ಅದಕ್ಕೆಲ್ಲ ನಾವು ಹೇಗೆ ಹೇಳ್ಬೇಕು ಅಂತ ನಮ್ಗೆ ಅರ್ಥ ಆಗಲ್ಲ. ಆಲ್ಮೋಸ್ಟ್ ನಮ್ಮ ಒಂದು ಆಶಯ ಏನಪ್ಪಾ ಅಂತಂದ್ರೆ ಮ್ಯಾಕ್ಸಿಮಮ್ ಎಲ್ಲರೂ 100 and above ಸ್ಕೋರ್ ಮಾಡ್ತು ಅಂತಂದ್ರೆ ಯಾವುದೇ ಭಯ ಯಾರಿಗೂ ಇರಲ್ಲ. ವೆದರ್ ಇಟ್ ಈಸ್ ಪೇಪರ್ 1 ಅವ್ರಿಗೂ ಇರಲ್ಲ, ಪೇಪರ್ 2 ಅವ್ರಿಗೂ ಇರಲ್ಲ, ಯಾವುದೇ ಕ್ಯಾಟಗರಿ ಆಸ್ಪಿರೆಂಟ್ಸ್ಗೂ ಪ್ರಾಬ್ಲಮ್ ಇರಲ್ಲ 100 and above ಸ್ಕೋರ್ ಮಾಡಿದ್ದೆ ಆದ್ರೆ. ಹಾಗಾಗಿ ಯಾವಾಗಲೂ ನಾವು ಸೊ 3 ಡಿಜಿಟ್ ಟಾರ್ಗೆಟ್ ಇಟ್ಕೊಂಡು ನಾವು ವರ್ಕ್ ಮಾಡಬೇಕು. ಅದಕ್ಕಿಂತ ಇನ್ನೂ ಜಾಸ್ತಿ ಸ್ಕೋರ್ ಮಾಡ್ತು ಅಂದ್ರೆ ಇನ್ನೂ ಒಳ್ಳೇದಿದು. ಹಾಗಾಗಿ ಸೊ ತುಂಬಾ ರೇರ್ ಕೇಸ್ ಅದು ಆ ಥರ ಆಗಲ್ಲ. ಸೊ ಆ ಥರ ಆಯಿತು ಅಂತಂದ್ರೆ ನಿಮ್ಮ OMR ಕಾಪಿಯನ್ನು ಇಟ್ಕೊಂಡು ಬೇಕಾದ್ರೆ ನೀವೇ ವಿಸಿಟ್ ಮಾಡಿ ನೀವಲ್ಲಿ ಕೇಳ್ಬೋದು, ಈ ಥರ ಫೈನಲ್ ಕೀ ಆನ್ಸರ್ಸ್ ಬಂದಾಗ ಒಂದು ರಿಸಲ್ಟ್ ತೋರಿಸ್ತಾ ಇತ್ತು ಅಂಕಗಳು, ಆ್ಯಂಡ್ ರಿಸಲ್ಟ್ ವಿಂಡೋ ನಾವು ಚೆಕ್ ಮಾಡಿದಾಗ ಡಿಫ್ರೆನ್ಸ್ ಇದೆ ಅಂತ ಅದನ್ನ ಇಟ್ಕೊಂಡು ನೀವು ತೋರಿಸ್ಬೋದು. ಆಫ್ಟರ್ವರ್ಡ್ಸ್ ಅವ್ರೇನು ಅದಕ್ಕೆ ಜಸ್ಟಿಫಿಕೇಶನ್ ಕೊಡ್ತಾರೆ ಅಂತ ಅಲ್ಲಿ ಕಾದು ನೋಡಬೇಕು, ಅವ್ರೇನು ಹೇಳ್ತಾರೆ ಅಂತ ಅನ್ಬಿಟ್ಟು. ಇದನ್ನ ಯಾರು ತುಂಬ ಜನ ಮಾಡಲ್ಲ ಪಾಪ.
ಓನ್ಲಿ ಫ್ಯೂ ಕೆನ್ ಅವರಲ್ಲಿ ಹೋಗ್ಬಿಟ್ಟು ಕೇಳುವಂಥ ಚಾನ್ಸಸ್ ಇದ್ದೇ ಇರುತ್ತೆ, ಯಾಕಂದರೆ ಅಷ್ಟು ಇಂಪಾರ್ಟೆಂಟ್ ಆಗಿರುತ್ತೆ ಅವರಿಗೆ ಮಾರ್ಕ್ಸು, ಹಾಗಾಗಿ ಅವ್ರು ಕೇಳ್ಬೋದು. ಸೊ ನಿಮಗೆ ಈ KRTT ಪ್ರಮಾಣ ಪತ್ರ ಯಾವಾಗ ಬರುತ್ತೆ ಅಂತಂದರೆ ರಿಸಲ್ಟ್ ಬಂದ ನಂತರದಲ್ಲಿ. ನೀವು ಹೇಗೆ ನಿಮ್ಮ ಅಪ್ಲಿಕೇಶನ್ ನಂಬರು ಮತ್ತು ಡೇಟ್ ಆಫ್ ಬರ್ತನೇ ಕೊಟ್ಬಿಟ್ಟು ರಿಸಲ್ಟ್ ನೋಡ್ತಾರೋ, ಸೊ ಅದೇ ರೀತಿಯಲ್ಲಿ ಅಪ್ಲಿಕೇಶನ್ ನಂಬರ್ ಡೇಟ್ ಆಫ್ ಬರ್ತ್ ಕೊಡ್ತು ಅಂತಂದರೆ ರಿಸಲ್ಟ್ ಪಕ್ಕದಲ್ಲೇ ಡೌನ್ಲೋಡ್ ಯುವರ್ ಸರ್ಟಿಫಿಕೇಟ್ ಅಂತ ಬರುತ್ತೆ. ಆ ಲಿಂಕ್ನ ಕ್ಲಿಕ್ ಮಾಡ್ತು ಅಂದರೆ ಅದು ನಿಮಗೆ ನಿಮ್ಮ ಸರ್ಟಿಫಿಕೇಟಲ್ಲಿ ಸೊ ಓಪನ್ ಆಗುತ್ತೆ. ಅದು ರಿಸಲ್ಟ್ ಬಂದು ಒಂದು 2-3 ದಿನ ಆಗಬೇಕು, ಅಥವಾ ಸ್ಪೀಡಾಗಿ ರಿಸಲ್ಟ್ ಬಂದ ದಿನವೇ ಅವ್ರು ಕೊಡ್ತೀವಿ ಅಂದರೆ ಇಟ್ ಇಸ್ ವೆಲ್ ಆ್ಯಂಡ್ ಗುಡ್. ಅದು ಯಾಕೆಂದರೆ ಈಗ ಹೇಗೆ TT ಎಕ್ಸಾಮು ಆಗಿದ್ದು ಕೆಲವೇ ಗಂಟೆಗಳಲ್ಲಿ ಕ್ಯಾನ್ಸಲ್ಸ್ ಬಿಟ್ಟರು, ಅದೇ ರೀತಿ ರಿಸಲ್ಟ್ ಆದ ನಂತರದಲ್ಲಿ ಪ್ರಮಾಣ ಪತ್ರ ಬಿಡುಗಡೆ ಮಾಡಲಿಕ್ಕೇನು ತುಂಬ ಟೈಮ್ ಹಿಡಿಯಲ್ಲ. ಯಾಕಂದರೆ ಎಲ್ಲವೂ ಕೂಡ ಗಣಕೀಕೃತ ಆದ್ರಿಂದ ಭಾಳ ಬೇಗ ಎಲ್ಲವನ್ನ ಡಿಸ್ಕ್ಲೋಸ್ ಮಾಡ್ಬೋದು ಅವರು. ಕಾದು ನೋಡೋಣ ಈ ಸಲ ಎಷ್ಟು ಬೇಗ ಸರ್ಟಿಫಿಕೇಟ್ ಬಿಡ್ತಾರೆ ಅಂತ. ಸೊ ಪ್ರಮಾಣ ಪತ್ರ ಬರುವಂಥದ್ದು ಆಫ್ಟರ್ ರಿಸಲ್ಟ್. ಫೈನಲ್ ಕ್ಯಾನ್ಸಲ್ಸ್ ಬಂದ ತಕ್ಷಣ ನಿಮಗೆ ಪ್ರಮಾಣ ಪತ್ರ ಬರಲ್ಲ. ಅಂತಿಮ ಕೀ ಉತ್ತರ ಬಿಡುಗಡೆ ಆದಮೇಲೆ ಫಲಿತಾಂಶ ಬಿಡುಗಡೆ ಆಗುತ್ತೆ. ಫಲಿತಾಂಶ ಬಿಡುಗಡೆ ಆದ ನಂತರದಲ್ಲಿ ನಿಮಗೆ ಆ KRTT ಪ್ರಮಾಣ ಪತ್ರ ನಿಮಗೆ ಲಭ್ಯವಾಗುವಂಥದ್ದು. ಸೊ ಧನ್ಯವಾದ. ಇವೆಲ್ಲ ವಿಷಯಗಳನ್ನ ನಿಮ್ಮ ಜೊತೆ ಹಂಚ್ಕೊಳ್ಬೇಕಿತ್ತು, ಹಂಚ್ಕೊಂಡಿದ್ದೀನಿ. ಸೊ ಯಾರು ಅಬ್ಜೆಕ್ಷನ್ ಫೈಲ್ ಮಾಡಬೇಕು ದಯಮಾಡಿ ಬೇಗ ಮಾಡಿ. ಸೊ ನಾಳೆ 5:30 ಒಳಗಡೆ ನೀವು ಫೈಲ್ ಮಾಡಲಿಕ್ಕೆ ಟೈಮ್ ಇದೆ. ಥ್ಯಾಂಕ್ ಯು ಸೊ ಮಚ್.